ಅಮೆರಿಕದಲ್ಲಿ JP Morgan ಅಂತ ಹೇಳುವ ಒಂದು ಫೈನಾನ್ಷಿಯಲ್ ಸಂಸ್ಥೆ. ಅವರು ಇನ್ವೆಸ್ಟ್ ಮಾಡುವ ಮೊದಲು ಗ್ರಹಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಹಲವಾರು ವಿಚಾರಗಳನ್ನು ರಾಶಿ ನಕ್ಷತ್ರಗಳು 12 ಕೋಣೆಯಲ್ಲಿ ಬಹಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಋಷಿ ಮುನಿಗಳನ್ನು ಕೋಡಿಂಗ್ ಮಾಡಿ ನಮಗೆ ಈ ಜೀವಮಾನದಲ್ಲಿ ಸಿಕ್ಕಿರುವಂತಹದ್ದು ಜಾತಕದ ಮೂಲಕ ಸಿಕ್ಕಿರುವಂತಹ ನಿಮಗೆ ಶಕ್ತಿ. ಟೆಕ್ ಮಾಡಿ ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದವರು ನಿಮ್ಮನ್ನು ಕಾಣಲಿಕ್ಕೆ ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ, ಯಾವ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ, ಹೇಗಿರ್ತಾರೆ ಅದನ್ನು ಕೂಡ ಹೇಳಿ. ಗ್ರಹಗಳಲ್ಲಿ ಕೆಟ್ಟ ಗ್ರಹಗಳು ಅಂತ ಇಲ್ಲ, ಗ್ರಹಗಳಲ್ಲಿ ಒಳ್ಳೆ ಗ್ರಹಗಳು ಅಂತ ಇಲ್ಲ, ಆದರೆ ವಿಂಗಡಣೆ ನಾವು ನೋಡುವಾಗ ಮಾತ್ರ ನಮಗೆ ಹಾಗೆ ಅದು ಒಂದು ನನಗೆ ಅಂದ್ರೆ ಈ ಜ್ಯೋತಿಷ್ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳುವಂತ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆದ ಅಲ್ಲಿಂದ ನನಗೆ. ನಾನು ಅಜ್ಜಿಯ ಜೊತೆ ಪಂಥ ಕೇಳಿದೆ, ಇನ್ನು 1 ವಾರದಲ್ಲಿ ಹಸು ಕರು ಹಾಕ್ತಿದೆ. ನಮಸ್ಕಾರ, ನಾನು ಆಶಾ ಮರುಳಿ. ನನ್ನ ಜೊತೆ ಇದ್ದಾರೆ ಜ್ಞಾನದೀಪ್ ಮರುಳಿ. ನಮ್ಮೊಂದಿಗೆ ಇವತ್ತು ಕೇಶವಮೂರ್ತಿ ಚಂದ್ರಶೇಖರ್ ಅವರು ಇವತ್ತಿನ ಈ ಪಾಡ್ಕಾಸ್ಟ್ಗೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಲೈಫ್ ಎಕ್ಸಲೆನ್ಸ್ ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರಾದ ಕೇಶವಮೂರ್ತಿ ಚಂದ್ರಶೇಖರ್ ಅವರು ಸುಮಾರು 30 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಜ್ಯೋತಿಷ್ಯವನ್ನು ಹವ್ಯಾಸವನ್ನಾಗಿಸಿ ಅದರಲ್ಲಿ ಅಧ್ಯಯನ ನಡೆಸ್ತಾ ನಕ್ಷತ್ರಗಳ ರಹಸ್ಯಗಳು ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಇವರು ದೇಶ ವಿದೇಶದಲ್ಲೂ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಜ್ಯೋತಿಷ್ಯ ವಿಜ್ಞಾನದ ಬಗೆಗೆ ಜ್ಞಾನವನ್ನು ಹಂಚುತ್ತಿದ್ದಾರೆ. ಜ್ಯೋತಿಷ್ಯದ ಹೊರತಾಗಿ ಕೇಶವ ಚಂದ್ರಶೇಖರ್ ಅವರು ಒಬ್ಬ ಉದ್ಯಮಿಯಾಗಿದ್ದು, ಹಣಕಾಸು ಮಾರುಕಟ್ಟೆಯಲ್ಲಿ ಪರಿಣಿತ ವ್ಯಾಪಾರಿಯಾಗಿದ್ದು, ಜೈವಿಕ ಇಂಧನ ಉತ್ಪಾದನೆಯಲ್ಲಿ ಸ್ವಂತ ಉದ್ಯಮವನ್ನು ಹೊಂದಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಸರ್ ನಮಸ್ಕಾರ. ನಮಸ್ತೆ. ಸರ್, ಇವಾಗ ನೀವು ಟೆಕ್ ಮಾಡಿ ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದವರು. ಸೊ ಆ ವೃತ್ತಿ ಮಾಡಿಕೊಂಡೆ ನಿಮಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೇಗೆ ಒಂದು ಒಲವು ಹುಟ್ಕೊಂಡಿತ್ತು? ಮತ್ತೆ ನೀವು ಅದರ ಬಗ್ಗೆ ಆಳವಾದ ಒಂದು ಅಧ್ಯಯನ ಕೂಡ ಮಾಡಿ ಒಂದು ನಕ್ಷತ್ರಗಳ ರಹಸ್ಯಗಳು ಎನ್ನುವಂತಹ ಪುಸ್ತಕವನ್ನು ಕೂಡ ಬರೆದಿದ್ದೀರಿ. ಸೊ ಇದೆಲ್ಲದರ ಬಗ್ಗೆ ಈ ಒಂದು ನಿಮ್ಮ ಜರ್ನಿಯ ಬಗ್ಗೆ ನಮ್ಮೊಂದಿಗೆ ಸ್ವಲ್ಪ ಹಂಚಿಕೊಳ್ಬಹುದಾ? ಖಂಡಿತವಾಗಿ. ನೋಡಿ, ನಾನು ಬಂದಿರುವಂಥ ಒಂದು ಸಂಪ್ರದಾಯ ಅಂತ ಹೇಳಿದ್ರೆ ನಮ್ಮದು ಬ್ರಾಹ್ಮಣ ಸಂಪ್ರದಾಯ. ಹಾಗೆ ನಾನು ಸಣ್ಣದಿರುವಾಗ ನಮ್ಮ ಅಜ್ಜ ಇದ್ದರು, ಅಂದರೆ ತಾಯಿಯ ತಂದೆ. ನಾವು ಸುಮಾರು ಒಂದು 10 ಜನ ಮಕ್ಕಳಿದ್ದರು. ಈ ರಜೆಯ ಸಂದರ್ಭದಲ್ಲಿ ನಾವು ಈ ಅಜ್ಜನ ಜೊತೆ ಕಾಲ ಕಳೆಯುವಾಗ ಅವರು ಜ್ಯೋತಿಷ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿದ್ರು. ಅವರು ನಮ್ಮ ಮಕ್ಕಳ ಜಾತಕಗಳನ್ನೆಲ್ಲ ನೋಡಿ ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಅದು ನನ್ನಲ್ಲಿ ಸ್ವಲ್ಪ ಕುತೂಹಲವನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದೆ. ಹಾಗೆ ನಾನು ಮತ್ತೆ ಅಜ್ಜನ ಮನೆಯಿಂದ ಮನೆಗೆ ಬಂದಾಗ ಇದನ್ನು ಪ್ರಯೋಗ ಮಾಡಲಿಕ್ಕೆ ಆರಂಭ ಮಾಡಿದೆ. ನಮ್ಮ ಅಜ್ಜಿಯ ಜೊತೆ ನಾನು ಇದನ್ನು ಪ್ರಯೋಗ ಮಾಡಲಿಕ್ಕೆ ಆರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಹಲವಾರು ಹಸುಗಳಿದ್ವು, ಒಂದು 30ಕ್ಕೆ ಮೇಲೆ ಸಣ್ಣ ಸಣ್ಣ ಹಸುಗಳಿದ್ವು. ಈ ಅಜ್ಜಿ ಹಸು ಕರು ಯಾಕೆ ಹಾಕಲಿಲ್ಲ ಅಂತೇಳಿ ಒಂದು ತಲೆಬಿಸಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಅಜ್ಜಿಯ ಜೊತೆ ಪಂಥ ಕೇಳಿದೆ, ಇನ್ನು 1 ವಾರದಲ್ಲಿ ಹಸು ಕರು ಹಾಕ್ತದೆ ಅಂತ ಹೇಳಿ. ಅದು ಆ ಥರನೇ ಆಯ್ತು. 1 ವಾರದೊಳಗೆ ಕರು ಹಾಕ್ತದೆ. ಅದು ಅಜ್ಜಿ ಹೇಳಿದ್ರು, ಇದು ಯಾವ ಥರ ನೀನು ಹೀಗೆ ಹೇಳಿದಿ ಅಂತೇಳಿ. ಅಂದ್ರೆ ಆ ಹಸು ಕರು ಹಾಕುವ ಲಕ್ಷಣ ಯಾವುದು ಕಾಣ್ತಾ ಇರಲಿಲ್ಲ. ಹಾಗೆ ಸಡನ್ ಕರು ಹಾಕ್ತು. ಅಂದ್ರೆ ಅವಾಗ ಇದ್ದಿದ್ದೆಲ್ಲ ಸಣ್ಣ ಸಣ್ಣ ಹಸುಗಳು, ಅವಳನ್ನೆಲ್ಲ ಗುಡ್ಡೆಗೆ ಬಿಡ್ತಾ ಇದ್ರು. ದಿನ ಮೇದ್ಕೊಂಡು ಸಾಯಂಕಾಲ ಹೊತ್ತಲ್ಲಿ ಮನೆಗೆ ಬರ್ತಾ ಇದ್ರು. ಸೊ ಈ ತರ ಹಲವಾರು ವಿಚಾರಗಳಾಯ್ತು. ಆಮೇಲೆ ಅಂದ್ರೆ ಮಳೆ ಬರುವ ವಿಚಾರಕ್ಕಿರ್ಬೋದು, ಬೇರೆ ಬೇರೆ ಸಣ್ಣ ಸಣ್ಣ ವಿಷಯಕ್ಕೆ ನನಗೂ ಅಜ್ಜಿಗೂ ಪಂತ ಆಗ್ತಾ ಇತ್ತು. ಒಂದು 10 ರೂಪಾಯಿಗೆ 20 ರೂಪಾಯಿಗೆ ಈ ತರ ಪಂತ ಆಗ್ತಾ ಇತ್ತು. ಹಾಗೆ ಒಂದು 3-4 ವಿಷಯಗಳು ಸಕ್ಸಸ್ ಆದಾಗ ಎಲ್ಲ ಹೇಳಿಕೆ ಶುರು ಮಾಡಿ, ಇವನು ಹೇಳಿದ್ದು ಕರೆಕ್ಟ್ ಆಗ್ತದೆ. ಹಾಗೆ ಅದು ಒಂದು ನನಗೆ ಅಂದ್ರೆ ಈ ಜ್ಯೋತಿಷ್ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳುವಂತ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆದ ಅಲ್ಲಿಂದ ನನಗೆ. ಹಾಗೆ ನಾನು ಅಜ್ಜನವರಿಗೆ ತುಂಬಾ ಗೊತ್ತಿತ್ತು. ಅವರ ಹತ್ರ ನಾನು ಕೇಳಿದೆ, ಇದನ್ನು ಕಲಿಯುವುದು ಹೇಗೆ, ನೀವು ಹೇಗೆ ಕಲಿತೀರಿ?
ಆಗ ಅವರು ಓದಿಕೊಂಡಿದ್ದು 3 ಪುಸ್ತಕಗಳನ್ನು ನನಗೆ ಕೊಟ್ಟರು, ಈ ಪುಸ್ತಕ ಓದು ಅಂತ. ಹಾಗೆ ಆ ಸಂದರ್ಭದಲ್ಲಿ ಇದೊಂದು 10 ವರ್ಷ 12 ವರ್ಷದವನಿದ್ದಾಗ ಆ ಪುಸ್ತಕಗಳನ್ನೆಲ್ಲ ಓದ್ಲಿಕ್ಕೆ ಆರಂಭ ಮಾಡಿದೆ. ಆದರೆ ಏನು ತಲೆಗೆ ಹೋಗ್ತಾ ಇರಲಿಲ್ಲ, ಏನೋ ಒಂದು ಚೂರು ತಲೆಗೆ ಹೋಗ್ತಾ ಇತ್ತು. ಅಂದ್ರೆ ಗ್ರಹಗಳು ಇದೆಲ್ಲ ಸ್ವಲ್ಪ ಸ್ವಲ್ಪ ತಲೆಗೆ ಹೋಗ್ತಾ ಇತ್ತು, ಬಟ್ ಬೇರೆ ಏನೋ ವಿಷಯಗಳು ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಸ್ವಲ್ಪನೇ ಕ್ಯೂರಿಯಾಸಿಟಿ ಡೆವಲಪ್ ಆಗ್ತಾ ಹೋಯಿತು. ಇಂಜಿನಿಯರಿಂಗ್ ಸಂದರ್ಭದಲ್ಲಿ ನಾನು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಆರಂಭದ ದಿನಗಳಲ್ಲಿ. ಯಾಕೆಂತ ಹೇಳಿದ್ರೆ ನಾನು ಕಲ್ತಿದ್ದೆಲ್ಲ ಕನ್ನಡ ಮೀಡಿಯಮಲ್ಲಿ, ನಾನು ಕಲ್ತಿರೋದು ಕಂಪ್ಲೀಟ್ ರೂರಲ್ ಏರಿಯಾದಲ್ಲಿ. ನಾನೊಂದು ಸಿಟಿ ಅಥವಾ ಒಂದು ಪೇಟೆ ಅಂತ ಹೇಳೋದನ್ನು ನೋಡಿದ್ದು ಸಾಧಾರಣ 14 ವರ್ಷಗಳ ಮೇಲೆ. ಪೇಟೆ ಹೇಗಿರ್ತದೆ ಅಂತೇಳಿ ಅದು ನಾನು ನೋಡಿದ್ರಲ್ಲಿ ದೊಡ್ಡ ಪೇಟೆ ನಮ್ಮ ಪುತ್ತೂರು ಅಂತ ಹೇಳೋ ಪೇಟೆ, ಅದನ್ನು ನಾನು ನೋಡಿರೋದು 14 ವರ್ಷಗಳ ನಂತರ. ಹಾಗೆ ಅದು ನಮ್ಮ ಗ್ರಾಮ ಅಂತ ಹೇಳಿದ್ರೆ ಬಹಳಷ್ಟು ಕುಗ್ರಾಮ ಅಂತ ಹೇಳಿದ್ರೆ ಅಲ್ಲಿ ಎತ್ತಿನ ಗಾಡಿಯಲ್ಲಿ ಸಾಮಾನು ಬರ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ. ಅಂದ್ರೆ ಮಳೆಗಾಲದಲ್ಲಿ 6 ತಿಂಗಳು ಸಾಮಾನು ಸ್ಟೋರ್ ಮಾಡಿಕೊಳ್ಬೇಕಾಗಿತ್ತು. ಆ ರೀತಿಯ ಒಂದು ಎನ್ವೈರನ್ಮೆಂಟ್. ಹಾಗಾಗಿ ನಮಗೆ ಯಾವ ವಿಚಾರಗಳನ್ನು ಕಲಿಬೇಕಾದ್ರೂ ಒಂದು ಅಪರ್ಚುನಿಟಿ ಅಂತ ಇರಲಿಲ್ಲ. ಸೊ 14 ವರ್ಷದವನು ಆದ ಮೇಲೆ ನನಗೆ ಕೆಲವಾರು ಅಂದ್ರೆ ಜ್ಯೋತಿಷಿಗಳ ಸಂಪರ್ಕ ಆಯಿತು. ಅವರ ಜೊತೆ ಒಂದು ಚೂರು ಕಲೀಲಿಕ್ಕೆ ಆರಂಭ ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ ಕಲಿತು ಬೆಂಗಳೂರಿಗೆ ಬಂದಾಗ ಅಲ್ಲಿ ನನ್ನ ಮನೆಯ ಪಕ್ಕನೇ ಒಬ್ಬರು ಜ್ಯೋತಿಷಿ ಇದ್ರು. ಅವರಲ್ಲಿ ನಾನು ಒಂದು ಸ್ವಲ್ಪ ತಿಳ್ಕೊಂಡೆ ವಿಚಾರಗಳನ್ನು. ಅವರು ನನಗೆ ಒಂದು ಕೆಲವು ವಿಚಾರಗಳನ್ನು ಹೇಳಿಕೊಟ್ರು. ಆಮೇಲೆ ಹಲವಾರು ಪುಸ್ತಕಗಳನ್ನು ನಾನೇ ಓದಲಿಕ್ಕೆ ಆರಂಭ ಮಾಡಿದಾಗ ಸುಮಾರು ವಿಚಾರಗಳು ನಮಗೆ ಗೊತ್ತಾಯಿತು. ಆಮೇಲೆ ಬೆಂಗಳೂರಲ್ಲಿ ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಕೋರ್ಸ್ಗಳಿದೆ. ಆ ಕೋರ್ಸ್ಗಳನ್ನು ನಾನು ಕೆಲವು ಕೋರ್ಸ್ಗಳನ್ನು ನಾನು ಅಟೆಂಡ್ ಆದೆ, ಚೂರು ಪಾರು ಕಲ್ತ್ಕೊಂಡೆ. ಆಮೇಲೆ ನನಗೆ ಸಮಸ್ಯೆಗಳು ಬಂದಾಗೆಲ್ಲ ಈ ಜ್ಯೋತಿಷ್ಯದ ಪುಸ್ತಕಗಳನ್ನು ಸಾಧಾರಣ 250-300 ಪುಸ್ತಕಗಳನ್ನು ನಾನು ಓದಿದ್ದೇನೆ. ಇದನ್ನೆಲ್ಲ ರೆಫರ್ ಮಾಡಲಿಕ್ಕೆ ಆರಂಭ ಮಾಡಿದೆ. ಇದೇ ಸಂದರ್ಭದಲ್ಲಿ ನನಗೆ ನನ್ನ ಪರಿಚಯದವರಿಂದ ಹಲವಾರು ಜಾತಕಗಳು ವಿಮರ್ಶೆಗೆ ಬರ್ತಾ ಇತ್ತು. ಆ ವಿಮರ್ಶೆಗೆ ಬಂದಂಥ ಜಾತಕಗಳಲ್ಲಿ ನಾನು ಕೊಟ್ಟ ಫಲ ನಿರೂಪಣೆ ತುಂಬಾ ಅಕ್ಯುರೇಟ್ ಆಗಿ ಬರ್ತಾ ಇತ್ತು. ಹಾಗಾಗಿ ಅದು ಒಂದು ಕಾನ್ಫಿಡೆನ್ಸ್ ನನಗಿತ್ತು. ಅದಲ್ಲದೆ ನಾನು ಓದಿದ ಗ್ರಂಥಗಳು, ಅಂದ್ರೆ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಒಂದನೇದಾಗಿ ವಿಜ್ಞಾನ. ಈ ವಿಜ್ಞಾನ ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರೆ ಈ ಒಂದು ಥಿಯರಿ ಇರ್ತದೆ. ಆ ಥಿಯರಿ ಏನು ಹೇಳ್ತದೆ ಅಂತ ಹೇಳಿದ್ರೆ ನೀವು ಇಂಥ ಕೆಲಸಗಳನ್ನು ಮಾಡಿದ್ರೆ ಇಂಥ ಔಟ್ಪುಟ್ ಬರ್ತದೆ ಅಂತ ಹೇಳ್ತದೆ. ಹಾಗೆ ಜ್ಯೋತಿಷ್ಯದಲ್ಲಿ ಕೆಲವು ಗ್ರಹಗಳು ಕೆಲವು ರಾಶಿಯಲ್ಲಿದ್ದಾಗ, ಕೆಲವು ನಕ್ಷತ್ರಗಳಲ್ಲಿದ್ದಾಗ ಇಂಥ ಫಲ ಬರ್ತದೆ ಅಂತ ಹೇಳುವಂಥದ್ದು ಥಿಯರಿ. ಅದನ್ನು ನಾವು ಜಾತಕದಲ್ಲಿ ನೋಡಿ ಅದನ್ನು ಅನುಭವಕ್ಕೆ ತಂದಾಗ ಅದು ಪ್ರಾಕ್ಟಿಕಲ್. ಈಗ ನಾವು ಲ್ಯಾಬಿನಲ್ಲಿ ಹೋಗಿ ಪ್ರಾಕ್ಟಿಕಲ್, ಈಗ ಥಿಯರಿಯನ್ನು ಓದಿ ಲ್ಯಾಬಿನಲ್ಲಿ ಪ್ರಾಕ್ಟಿಕಲ್ ಮಾಡಿದ್ವಿ. ಸೊ ಇದನ್ನು ನಾನು ಮಾಡ್ತಾ ಈ ಅನುಭವದಿಂದ ಹಾಗೂ ನಾನು ಪುಸ್ತಕಗಳನ್ನು ಓದ್ತಾ ಇದ್ದ ಕಾರಣ ಇದೊಂದು ಹವ್ಯಾಸವಾಗಿತ್ತು ನನಗೆ. ಟೈಮ್ ಸಿಕ್ಕಿದಾಗೆಲ್ಲ ಜ್ಯೋತಿಷ್ಯ ಪುಸ್ತಕಗಳನ್ನು ಓದ್ತಾ ಇದ್ದೆ. ಇದೊಂದು ಹವ್ಯಾಸವಾಗಿ, ಹಾಗೆ ಇನ್ನು ಕೆಲವು ಜಾತಕಗಳನ್ನು ನಾನು ವಿಮರ್ಶೆ ಮಾಡ್ತಾ ಇದ್ದೆ. ಅದೇ ನನಗೆ ತುಂಬಾ ದೊಡ್ಡ ವರವಾಯಿತು. ಅಂದರೆ ಅದನ್ನೇ ನಾನು ಒಂದು ಹಾಬಿ ತರ ಅದು ಡೆವಲಪ್ ಆಗ್ತಾ ಹೋಯ್ತು. ಅದು ನಾನು ನೆಕ್ಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ 1 ವರ್ಷ 2 ವರ್ಷ ಕೆಲಸ ಮಾಡಿ ಆಮೇಲೆ ನಾನು ಸಿಂಗಾಪುರ, ಇಂಗ್ಲೆಂಡ್ ಹೆಚ್ಚಿನ ಟೈಮನ್ನು ನಾನು ಇಲ್ಲಿ ಕೆಲಸದ ಮೇಲೆ ಕಳೆದಿದ್ದೆ. ಆ ಸಂದರ್ಭಗಳಲ್ಲಿ ನನಗೆ ತುಂಬಾ ಟೈಮ್ ಸಿಗ್ತಾ ಇತ್ತು, ವೀಕೆಂಡ್ ಅಲ್ಲಿ ಅಥವಾ ಉಳಿದ ಸಾಯಂಕಾಲ ಹೊತ್ತು. ಅಂತ ಸಂದರ್ಭಗಳಲ್ಲೆಲ್ಲ ನಾನು ಹೆಚ್ಚಾಗಿ ಓದ್ತಾ ಇದ್ದದ್ದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳು. ಆದ ಕಾರಣ ಅದು ನನಗೆ ಕ್ಯೂರಿಯಾಸಿಟಿ ಡೆವಲಪ್ ಮಾಡ್ತಾ ನನ್ನ ನಾಲೆಜ್ ಡೆವಲಪ್ ಆಗ್ತಾ ಹೋಯಿತು. ಸೊ ಆಮೇಲೆ ಮತ್ತೆ ನಾನು ಒಂದು 8 ವರ್ಷಗಳ ಹಿಂದೆ ನಾನು ಕಂಪ್ಲೀಟ್ ನನ್ನ ಪ್ರೊಫೆಷನ್ ಅನ್ನು ನಿಲ್ಲಿಸಿದೆ. ಪ್ರೊಫೆಷನ್ ನಿಲ್ಲಿಸಿ ನಾನು ನನ್ನ ಮಕ್ಕಳ ಎಜುಕೇಶನ್ಗೋಸ್ಕರ ಮತ್ತೆ ಊರಿಗೆ ಬಂದಾಗ ಆವಾಗ ತುಂಬಾ ಟೈಮ್ ಸಿಗ್ತದೆ. ಅವಾಗ ತುಂಬಾ ಆಳವಾಗಿ ನನಗೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಯಿತು. ನಕ್ಷತ್ರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಯಿತು. ನಾನು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಹುಡುಕಿದೆ. ಕನ್ನಡದಲ್ಲಿ ಯಾವುದಾದ್ರೂ ಪುಸ್ತಕಗಳಿದೆಯಾ ಅಂತ. ಯಾವುದು ಪುಸ್ತಕಗಳು ಕಾಣಲಿಲ್ಲ.
ಹಾಗಾಗಿ ನಾನು ಸಂಸ್ಕೃತ ಮೂಲ, ಹಿಂದಿ ಮೂಲಗಳಿಂದ ಕೆಲವು ಪುಸ್ತಕಗಳನ್ನು ರೆಫರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲೆಕ್ಟ್ ಮಾಡಿ ಓದಿಕೊಂಡು ಅರ್ಥ ಮಾಡಿದಾಗ ಬಹಳಷ್ಟು ವಿಚಾರಗಳು ಗೊತ್ತಾಯಿತು. ಹಾಗಾಗಿ ನಕ್ಷತ್ರ ರಹಸ್ಯಗಳು ತುಂಬ ಜನರಿಗೆ, ಜ್ಯೋತಿಷ್ಯ ಕಲಿಯುವವರಿಗೆ ಅಥವಾ ಕ್ಯೂರಿಯಾಸಿಟಿ ಇರುವವರಿಗೆ ಅನುಕೂಲ ಆಗಲಿ ಅಂತ ಹೇಳುವ ವಿಚಾರದಿಂದ ಅವುಗಳನ್ನು ಒಂದು ಸಂಗ್ರಹ ಮಾಡಿ ನಕ್ಷತ್ರ ರಹಸ್ಯಗಳು ಅಂತ ಹೇಳುವಂಥ ಒಂದು ಪುಸ್ತಕವನ್ನು ನಾನು ಬರ್ತೇನೆ. ಇದು ನನ್ನ ಒಂದು ಜರ್ನಿ ಜ್ಯೋತಿಷ್ಯದಲ್ಲಿ. ಅಂದ್ರೆ ನೀವು ವೃತ್ತಿಯಲ್ಲಿ ಇರುವಾಗಲೇ ಯಾವ ರೀತಿ ಇದರ ಉಪಯೋಗ ಮಾಡಿದ್ದೀರಿ? ನೋಡಿ, ವೃತ್ತಿಯಲ್ಲಿರುವಾಗ ನಮ್ಮ ಜೀವನಕ್ಕೆ ಬೇಕಾದಾಗ ನೋಡಿ, ನಮಗೆ ಏನಾಗ್ತದೆ ಜೀವನದಲ್ಲಿ ಎಲ್ರಿಗೂ ಸಮಸ್ಯೆಗಳು ಬರ್ತದೆ. ಈಗ ರಾಮನಿಗೂ ಸಮಸ್ಯೆಗಳಿತ್ತು, ಕೃಷ್ಣನಿಗೂ ಸಮಸ್ಯೆಗಳಿತ್ತು, ಬುದ್ಧನಿಗೂ ಸಮಸ್ಯೆಗಳಿತ್ತು. ಹಾಗೆ ಮನುಷ್ಯರಿಗೆ ಎಲ್ರಿಗೂ ಸಮಸ್ಯೆಗಳಿರ್ತದೆ. ಯಾಕಂತ ಹೇಳಿದ್ರೆ ಈ ಜ್ಯೋತಿಷ್ಯ ಅಂತ ಹೇಳೋದು ಇದು ಎಲ್ಲದಕ್ಕೂ ಮೂಲ ವಿಜ್ಞಾನ. ನಾವೇನು ಸೂಪರ್ ಸೈನ್ಸ್ ಅಂತ ಹೇಳ್ಬೋದು. ನಾನು ಈ ತರ ಹೇಳಿದ್ರೆ ಕೆಲವು ಜನರಿಗೆ ಅದು ಏನು ಅಂತ ಅರ್ಥ ಆಗ್ಲಿಕ್ಕಿಲ್ಲ, ಅಥವಾ ಬಹಳಷ್ಟು ಜನ ಇವತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಒಂದು ಕೀಳು ದೃಷ್ಟಿಯಲ್ಲಿ ನೋಡುವುದಿಲ್ಲ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ 90%ಗಿಂತಲೂ ಜಾಸ್ತಿ ಜನ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ. ಅವರಿಗೆ ಸಮಸ್ಯೆ ಬಂದಾಗ ಅವರು ಜ್ಯೋತಿಷ್ಯರ ಹತ್ರ ಹೋಗ್ತಾರೆ. ಆದರೆ ಎದುರಿಗೆ ಅವರು ನಾಟಕ ಮಾಡ್ತಾರೆ. ಏನಂತ ಹೇಳಿದ್ರೆ ನಾವು ಜ್ಯೋತಿಷ್ಯ ನಂಬುದಿಲ್ಲ ಅಥವಾ ಜ್ಯೋತಿಷ್ಯದ ಅಗತ್ಯ ಇಲ್ಲ. ಇದು ಸತ್ಯ. ಆದರೆ ಜ್ಯೋತಿಷಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆಯೋ ಅಥವಾ ಹಣದ ಆಸೆಗೋಸ್ಕರವ ಏನೋ ಕೆಲವು ವಿಷಯಗಳನ್ನು ತಪ್ಪಾಗಿ ಹೇಳಿಬಿಡ್ತಾರೆ. ಎಲ್ಲರೂ ಹೇಳ್ತಾರೆ ಅಂತ ಹೇಳಿದಲ್ಲ, ಅಂದ್ರೆ ಈ ವಿಜ್ಞಾನವನ್ನು ಸರಿಯಾಗಿ ತಿಳಿದುಕೊಳ್ಳದಿಲ್ಲ. ಹಾಗಾಗಿ ಇದು ಒಂದು ರೀತಿಯ ಕ್ಯೂರಿಯಾಸಿಟಿ. ಈಗ ನನಗೆ ಸಮಸ್ಯೆಗಳು ಬಂದಾಗ ಈ ಸಮಸ್ಯೆ ಯಾಕೆ ಬಂತು, ಈ ಸಮಸ್ಯೆಯ ಮೂಲ ಕಾರಣ ಏನು, ಇದು ನನ್ನ ಜಾತಕಕ್ಕೆ ಹೇಗೆ ಅನ್ವಯ ಆಗ್ತದೆ, ನನ್ನ ಫ್ಯಾಮಿಲಿಗೆ ಹೇಗೆ ಅನ್ವಯ ಆಗ್ತದೆ, ಇದನ್ನು ನಾವು ಅನಲೈಸ್ ಮಾಡ್ತಾ ಹೋದಾಗ ನಿಮಗೆ ಅದಕ್ಕೆ ಒಂದು ಕಡೆ ಉತ್ತರ ಸಿಗ್ತದೆ. ಇದು ಇಂಥ ಕಾರಣದಿಂದ ಹೀಗೆ ಆದಂಥದ್ದು. ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕು. ಸೊ ಇದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ನನಗಿದರ ಅನುಭವ ಆಯಿತು. ಅನುಭವ ಆದಾಗ ನಮಗೆ ಆ ಶಾಸ್ತ್ರ ಏನು ಹೇಳ್ತದೆ, ನಮ್ಮ ಅನುಭವ ಏನು ಹೇಳ್ತದೆ, ಅದಕ್ಕೆ ಮ್ಯಾಚಿಂಗ್ ಬರುವಾಗ ಹೌದು ಈ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳುವಂಥದ್ದು ಇದು ಇಂಥ ವಿಚಾರಗಳನ್ನು ಹೇಳಿರುವಂಥದ್ದು, ಇದು ಸತ್ಯ ಅಂತ ಹೇಳುವ ಅನುಭವಕ್ಕೆ ಬರ್ತದೆ. ಇದು ನನ್ನ ಒಬ್ಬನಿಗೆ ಮಾತ್ರ, ನಾನು ಹಲವಾರು ಜನಕ್ಕೆ, ಅಂದರೆ ನನ್ನ ಫ್ಯಾಮಿಲಿಗೆ ಅಥವಾ ನನ್ನ ಹತ್ತಿರದ ಫ್ರೆಂಡ್ಸಿಗೆ ಪ್ರತಿಯೊಬ್ಬರಿಗೂ ಇದನ್ನು ಮಾಡಿ ನೋಡಿದಾಗ, ಅಪ್ಲೈ ಮಾಡಿ ನೋಡಿದಾಗ, ನಿಮಗೆ ಅನುಭವಕ್ಕೆ ಬಂದಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇನ್ನೂ ತಿಳಿಬೇಕು ಅಂತ ಹೇಳುವಂಥ ಒಂದು ಆ ಕ್ಯೂರಿಯಾಸಿಟಿ ಜಾಸ್ತಿ ಆದಾಗ ನಿಮಗೆ ಕಲಿಯೋದು ಸುಲಭ ಆಗ್ತದೆ. ಯಾವುದೇ ವಿಚಾರ ನಮ್ದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ ಮಾತ್ರ ನಮ್ಗೆ ಅದರ ರಿಸಲ್ಟ್ ಬರ್ತದೆ. ಈಗ ಉದಾಹರಣೆಗೆ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ, ಅಥವಾ MBBS ಮಾಡೋದು ಅಥವಾ ಲಾ ಮಾಡೋದು. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನೋಡಿ, ಕಾಲೇಜಲ್ಲಿ ಹೋದಾಗ ಏನು ಕಲಿಸ್ತಾರೆ ನಿಮಗೆ? ಟರ್ಮಿನಾಲಜಿ ಕಲಿಸ್ತಾರೆ, ವೊಕ್ಯಾಬ್ಯುಲರಿ ಕಲಿಸ್ತಾರೆ, ಥಿಯರಿ ಕಲಿಸ್ತಾರೆ. ಅವನು ಒಂದು ಲಾಯರ್ ಅಥವಾ ಡಾಕ್ಟರ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಅವನು ಪ್ರಾಕ್ಟೀಸ್ ಮಾಡ್ತಾ ಹೋದ, ಅದರಲ್ಲಿ ಅನುಭವ, ಅದರಲ್ಲಿ ಜಾಸ್ತಿ ಅನುಭವಗಳನ್ನು ಪಡೆದಾಗೆ ಅವರು ಒಂದು ಪ್ರೊಫೆಷನ್ ಅಲ್ಲಿ ರೈಸ್ ಆಗ್ತಾರೆ. ಹಾಗೆ ಜ್ಯೋತಿಷ್ಯ ಅಂತ ಹೇಳೋದು ನನಗೊಂದು ಕ್ಯೂರಿಯಾಸಿಟಿ, ನಂದೊಂದು ಪ್ರೊಫೆಷನ್, ಅದು ಒಂದು ಹಾಬಿ ನನಗೆ. ನಾನು ಅದನ್ನು ಕಮರ್ಷಿಯಲ್ ಆಗಿ ನಾನು ಯೂಸ್ ಮಾಡಿಕೊಂಡಿಲ್ಲ, ನನಗೆ ಅದೊಂದು ಒಂದು ಹಾಬಿ, ಹೌದು, ಪ್ಯಾಷನ್. ಮತ್ತೆ ಅದನ್ನು ನಾವು ನಮ್ಗೆ ಒಂದು ಪ್ರಯೋಗ ಮಾಡಿದಾಗ ಅದರ ಒಂದು ಹೌದು ಇದನ್ನು ನೀವು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಅದರ ಅನುಭವಗಳನ್ನು ಪಡ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ಗ್ರಹಗಳ ಮೂವ್ಮೆಂಟ್ ಅಲ್ಲಿ ಆದಾಗ ನಿಮ್ಮ ದೇಹದಲ್ಲಿ ಹೇಗೆ ಚೇಂಜ್, ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಪರಿವರ್ತನೆಗಳಾಗ್ತದೆ, ಇದನ್ನು ನಾನು ಸೂಪರ್ ಸೈನ್ಸ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೋಡಿ, ವೇದಗಳ ಆರಂಭಿಕ ಶ್ಲೋಕಗಳೇ ಶುರುವಾಗುವುದು ನಕ್ಷತ್ರದಿಂದ, ಸೂರ್ಯನಿಂದ. ಋಗ್ವೇದ ಇದರ ಆರಂಭಿಕ ಶ್ಲೋಕಗಳೇ ಶುರುವಾಗುವುದು ಗ್ರಹಗಳಿಂದ, ನಕ್ಷತ್ರಗಳಿಂದ. ಮತ್ತೆ ಇವತ್ತು ಪ್ರತಿಯೊಂದು ವಿಚಾರಕ್ಕೆ ಗ್ರಹಗಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಳ್ತಾರೆ. ಈಗ ಉದಾಹರಣೆಗೆ
ಅಮೆರಿಕದಲ್ಲಿ JP Morgan ಅಂತ ಹೇಳುವ ಒಂದು ಫೈನಾನ್ಷಿಯಲ್ ಸಂಸ್ಥೆ, ಅವರು ಇನ್ವೆಸ್ಟ್ ಮಾಡುವ ಮೊದಲು ಗ್ರಹಗಳ ಪರಿಸ್ಥಿತಿಯನ್ನು ನೋಡಿಕೊಳ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ನಾವು ಕೆಲವರು ಏನ್ ಹೇಳ್ತಾರೋ ಫಾರಿನರ್ಸ್ ಅಂತ ಹೇಳಿದ ಕೂಡಲೇ ಇದನ್ನು ನಂಬುದಿಲ್ಲ, ಆದ್ರೆ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿರ್ತಾರೆ. ನಾವು ನಮಗೆ ಸಿಕ್ಕಿರುವಂತಹ ತಾತ್ಸಾರ ಭಾವನೆ ನಾವು ಬೇಡದ್ದು ಪೂರ ಕಲಿತೇವೆ, ಆದ್ರೆ ನಮ್ಮ ದೇಹ ಹೇಗೆ ಕೆಲಸ ಮಾಡ್ತದೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಒಂದು ಜಾತಕ ಅಂತ ಹೇಳಿದ ಕೂಡಲೇ, ಆ ಜಾತಕ ಅಂತ ಹೇಳಿದ ಕೂಡಲೇ ನಾವು ಹುಟ್ಟಿರುವಾಗ ನಮಗೆ ಸಿಕ್ಕಿರುವಂತ ಒಂದು ಶಕ್ತಿ ಆಯ್ತಲ್ಲ. ಈ ನಮ್ಮ ಕರ್ಮಬಂಧ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಅಂತ ಹೇಳ್ತೇವೆ. ಋಣಾನುಬಂಧೇನ ಪಶು ಪತ್ನಿ ಸುತಾಲಯ, ನಮಗೆ ಈ ಜೀವಮಾನದಲ್ಲಿ ಸಿಕ್ಕಿರುವಂತದ್ದು ಜಾತಕದ ಮೂಲಕ ಸಿಕ್ಕಿರುವಂತ ನಿಮಗೆ ಶಕ್ತಿ. ಆ ಶಕ್ತಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಋಣಾನುಬಂಧಗಳಿಂದ ಮುಕ್ತಿ ಪಟ್ಟಿ. ಹಾಗಿದ್ರೆ ಗ್ರಹಗಳಲ್ಲಿ ಕೆಟ್ಟ ಗ್ರಹಗಳು ಅಂತ ಇಲ್ಲ, ಗ್ರಹಗಳಲ್ಲಿ ಒಳ್ಳೆ ಗ್ರಹಗಳು ಅಂತ ಇಲ್ಲ, ಆದರೆ ವಿಂಗಡಣೆ ಇದೆ. ಶುಭ ಗ್ರಹ ಅಶುಭ ಗ್ರಹ ಅಂತ ಹೇಳುವ ವಿಂಗಡಣೆ. ಶುಭ ಗ್ರಹವು ಒಳ್ಳೆ ಫಲಗಳನ್ನು ಕೊಡುತ್ತದೆ, ಅಶುಭ ಗ್ರಹಗಳು ಒಳ್ಳೆ ಫಲಗಳನ್ನು ಕೊಡುತ್ತದೆ. ಅಶುಭ ಗ್ರಹಗಳು ಕೆಟ್ಟ ಫಲವನ್ನು ಕೊಡುತ್ತದೆ, ಶುಭ ಗ್ರಹಗಳು ಕೆಟ್ಟ ಫಲಗಳನ್ನು ಕೊಡುತ್ತದೆ. ಹಾಗಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಏನಂತ ಹೇಳಿದ್ರೆ, ನಿಮ್ಮ ಒಂದು ದೃಷ್ಟಿಗೆ ಅಥವಾ ನಿಮ್ಮ ಭಾವಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಇರ್ತದೆ. ನಮ್ಮಲ್ಲಿ ಯಾವ ಭಾವ ಇರ್ತದ ಆ ರೀತಿ ನಮ್ಮ ಜೀವನ ಇರ್ತದೆ. ಋಣಾನುಬಂಧೇನ ಪಶುಪತ್ನಿ ಸುತಾಲಯ ಅಂದ್ರೆ ನಮಗೆ ಯಾವ ಋಣಗಳನ್ನಿರ್ತದೆ ಆ ಋಣವನ್ನು ತೀರಿಸಲಿಕ್ಕೋಸ್ಕರ ನಮಗೆ ಸಿಕ್ಕಿದಂತ ಶಕ್ತಿ. ಆ ಶಕ್ತಿಯನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ತೇವೆ, ಆ ಶಕ್ತಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆ ಅಂತ ಹೇಳುದು ತುಂಬಾ ಮುಖ್ಯ. ಹಾಗಾಗಿ ನೋಡಿ, ನಾವು ಈ ಜಾತಕವನ್ನು ಭಗವದ್ಗೀತೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ, ಅಂದ್ರೆ 18 ಯೋಗಗಳಿದೆ. ಈ 18 ಯೋಗಗಳು ಈ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ನೋಡಿ, ಮನುಷ್ಯನು ಒಂದು ಜೀವನದಲ್ಲಿ ಮುಂದೆ ಹೋಗ್ತಾ ಒಂದು ಸಂದರ್ಭದಲ್ಲಿ ಕೈ ಚೆಲ್ತಾನೆ. ಮಹಾಭಾರತ ಇದು ಈ ಭಗವದ್ಗೀತೆಯ ಆರಂಭ ಆಗುವಂಥದ್ದು ವಿಷಾದ ಯೋಗ. ವಿಷಾದ ಯೋಗ ಅಂತ ಹೇಳಿದ್ರೆ ನನಗಿನ್ನೇನು ಆಗುದಿಲ್ಲ, ನನಗೆ ಬೇಡ ಅಂತ ಹೇಳುವುದರಿಂದ ಆರಂಭ. ಆಗ ಕೃಷ್ಣ ಏನ್ ಹೇಳ್ತಾನೆ, ಹೀಗೆ ಮಾಡಿದ್ರೆ ಆಗುದಿಲ್ಲ, ನೀನು ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ನೀನು ಮುಂದೆ ಹೋಗ್ಬೇಕು. ಏನಿದ್ರು ಹಾಗಿದ್ರೆ ಮುಂದೆ ಹೋಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು. ಜ್ಞಾನ ಯೋಗ ಅಂತ ಬರ್ತದೆ, ವಿಜ್ಞಾನ ಯೋಗ ಅಂತ ಬರ್ತದೆ. ಜ್ಞಾನ ಯೋಗ ಅಂತ ಹೇಳಿದ್ರೆ ಅಷ್ಟೇ, ನೀನು ತಿಳ್ಕೊ, ವಿಚಾರ ತಿಳ್ಕೊ, ಎಲ್ಲ ಇದೆ ಇಲ್ಲಿ, ಎಲ್ಲವೂ ಇದೆ ಅಂದ್ರೆ ಜ್ಞಾನ ಯೋಗ. ಈ ಜಾತಕ ಇರಲಿ, ನಕ್ಷತ್ರಗಳಿರಲಿ, ಇವುಗಳ ಬಗ್ಗೆ ನೀವು ಜ್ಞಾನ ಪಡಿಬೇಕು. ಜ್ಞಾನ ಪಡೆದಾಗ ಏನಾಗ್ತದೆ, ಅದು ವಿಜ್ಞಾನ. ನೆಕ್ಸ್ಟ್ ಲೆವೆಲ್ ವಿಜ್ಞಾನ. ಹಾಗೆ ಈ ನಕ್ಷತ್ರಗಳು, ಜಾತಕ, ಇದೆಲ್ಲ ಏನು, ಇದು ಪ್ಯೂರ್ ವಿಜ್ಞಾನ. ಈ ವಿಜ್ಞಾನಗಳನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಹೌದು ಇದು ಈ ತರ ಕೆಲಸ ಮಾಡ್ತದೆ ಅಂತ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಈ ಪ್ರಪಂಚ ಅಂತ ಹೇಳಿದ್ರೆ ಅಂದ್ರೆ ನಾವು ಬ್ರಹ್ಮಾಂಡ ಅಂತ ಹೇಳ್ತೇವೆ. ಈ ಬ್ರಹ್ಮಾಂಡದಲ್ಲಿರುವಂಥದ್ದು ಪಂಚಭೂತಗಳು. ಈ ಪಂಚಭೂತಗಳಿಗೆ ಒಂದು ರೇಷಿಯೋ ಇದೆ. ಬ್ರಹ್ಮಾಂಡದಲ್ಲಿರುವಂಥ ಪಂಚಭೂತಗಳಿಗೆ ಒಂದು ರೇಷಿಯೋ ಇದೆ. ಅಂದರೆ ನೀರು 70% ಇರಬೇಕು, ಭೂಮಿ 14% ಇರಬೇಕು, ಅಗ್ನಿ 4% ಇರಬೇಕು, ಹಾಗೆ ಆಕಾಶ ಇನ್ಫಿನಿಟಿ, ವಾಯು ಒಂದು 4%. ಸೊ ಈ ರೀತಿಯ ಒಂದು ರೇಷಿಯೋ ಇದೆ. ಅದು ನೇಚರ್, ಪ್ರಕೃತಿ. ಅದರಲ್ಲಿ ವ್ಯತ್ಯಯಗಳು ಬಂದಾಗ ವಿಕೃತಿ. ಹೌದು, ಅದು ವಿಕೃತಿ. ಹಾಗಿದ್ರೆ ದೇವರು ಅಂತ ಹೇಳಿದ್ರೆ ಜಾತಕದ ಶಕ್ತಿ ಅಂತ ಹೇಳಿದ್ರೆ ಇದು ಎಲ್ಲ ಬಹಳ ಒಂದು ವಿಸ್ಮಯಕಾರಿ ವಿಚಾರ. ಇದನ್ನು ಹಲವಾರು ವಿಚಾರಗಳನ್ನು ರಾಶಿ ನಕ್ಷತ್ರಗಳು 12 ಕೋಣೆಯಲ್ಲಿ ಬಹಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಋಷಿ ಮುನಿಗಳು ಅದನ್ನು ಕೋಡಿಂಗ್ ಮಾಡಿದ್ದಾರೆ.
ಆ ಕೋಡಿಂಗ್ ಹೇಗಿರ್ತದೆ ಅಂತ ಹೇಳಿದ್ರೆ, ನೀವು ಜ್ಯೋತಿಷವನ್ನು ತಿಳಿದುಕೊಂಡು ಹೋದಾಗ ನಿಮಗೆ ಎಷ್ಟು ಎಕ್ಯುರೇಸಿ ಬರ್ತದೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಅಷ್ಟಮಂಗಲ ಪ್ರಶ್ನೆ ಆಗಲಿ, ಯಾವುದೇ ಒಂದು ಜ್ಯೋತಿಷ್ಯ ತಿಳಿದವರು ಪ್ರಶ್ನೆ ಹೇಳುವಾಗ ಅದಕ್ಕೆ ಉತ್ತರಗಳನ್ನು ಹೇಳುವಾಗ ಅವರು ಸಮಯ, ಕಾಲ, ವ್ಯಕ್ತಿಗಳು, ಏನು ಘಟನೆ ಆಗಿದೆ, ಎಲ್ಲಿ ಆಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಪ್ರತಿಯೊಂದನ್ನು ಹೇಳುವುದು. ಹೌದು. ಜ್ಯೋತಿಷವನ್ನು ನೀವು ತಿಳಿದಾಗ ನಿಮ್ಮನ್ನು ನಿಮ್ಮನ್ನು ಕಾಣಲಿಕ್ಕೆ ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ, ಯಾವ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ, ಹೇಗಿರ್ತಾರೆ, ಅದನ್ನು ಕೂಡ ಹೇಳು. ಅಂದ್ರೆ ಇದೊಂದು ಕ್ಯಾಲ್ಕುಲೇಷನ್, ಕಂಪ್ಲೀಟ್ ಆಗಿ ಸೈನ್ಸ್, ವಿಜ್ಞಾನ, ಗಣಿತ, ವಿಜ್ಞಾನ, ಲೆಕ್ಕಾಚಾರ.